ಇತಿಚಿನಲ್ಲಿ ಮರ್ಯಾದ ಹತ್ಯೆ ಯತ್ನ ಆರೋಪ. ಪ್ರೀತಿ ಮಾಡಬಾರದು ವಿರುದ್ಧದ ನಡುವೆ ಮದುವೆಯಾದ ಪ್ರೇಮಿಗಳು. ಮಾಡಿದರೆ ಜಗಕ್ಕೆ ಹೆದರಬಾರದು. ಜೀವ ಬೆದರಿಕೆಗೆ ಹೆದರಿ ಊರು ಬಿಟ್ಟ ಪ್ರಣಯ ಪಕ್ಷಿಗಳು. ಮಾಡಿದರೆ ಜಗಕ್ಕೆ ಹೆದರಬಾರದು. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಲವ್ ಮ್ಯಾರೇಜ್ ಪ್ರಕರಣಗಳು ಮದುವೆಯಾದ ಕೆಲವೇ ದಿನಗಳಲ್ಲಿ ಮುರಿದು ಬೀಳ್ತಾ ಇದ್ರೆ, ಇನ್ನು ಕೆಲವರು ಮದುವೆ ಬಳಿಕ ಟಾರ್ಚರ್ ಕೊಟ್ಟಿದ್ದಲ್ಲದೆ ಪ್ರೀತಿಸಿದವರನ್ನೇ ಕೊಂದಿರೋ ಘಟನೆಗಳು ಬೆಳಕಿಗೆ ಬರ್ತಾ ಇದ್ದು, ಇಂತಹ ಘಟನೆಗಳಿಂದ ಹೆದರಿರೋ ಪೋಷಕರು ಮಕ್ಕಳ ಪ್ರೇಮ ವಿವಾಹಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆದ್ರೆ ಪ್ರೇಮಿಗಳು ಬದುಕಿದ್ರೆ ಒಟ್ಟಿಗೆ ಬದುಕಬೇಕು, ಸತ್ರೆ ಒಟ್ಟಿಗೆ ಸಾಯ್ಬೇಕೆಂದು ಭಾವನೆಯನ್ನ ಇಟ್ಟುಕೊಂಡ ಪ್ರಣಯ ಪಕ್ಷಿಗಳು ಪೋಷಕರ ಬುದ್ಧಿ ಮಾತನ್ನ ಲೆಕ್ಕಿಸದೆ ಕದ್ದು ಮುಚ್ಚಿ ಮದುವೆಯಾಗೋ ಅಂತಹ ಪ್ರಸಂಗವನ್ನ ಎದುರಿಸುತ್ತಿದ್ದಾರೆ. ಆದರೆ ಪೋಷಕರ ವಿರುದ್ಧದ ನಡುವೆ ಮದುವೆಯಾದ ಪ್ರೇಮಿಗಳಿಗೆ ಹೆತ್ತವರು ಜೀವ ಬೆದರಿಕೆ ಹಾಕಿ ಕೆಲವೊಂದು ಮರ್ಯಾದಾ ಹತ್ಯೆ ಪ್ರಕರಣಗಳು ನಡೀತಾ ಇರೋದು ಅಲ್ಲಲ್ಲಿ ಕೂಡ ನಡೆದಿವೆ. ಇದೀಗ ಪ್ರೀತಿಸಿ ಮದುವೆಯಾದ ಜೋಡಿಗೆ ಜೀವ ಬೆದರಿಕೆ ಇದ್ದು ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿರುವ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ಹೀಗೆ ದೇವಸ್ಥಾನದಲ್ಲಿ ಹಾರ ಬದಲಾಯಿಸಿಕೊಂಡು ಮದುವೆಯಾಗ್ತಾ ಇರೋ ಪ್ರಣಯ ಪಕ್ಷಿಗಳ ಹೆಸರು ಯತೀಶ್ ಹಾಗೂ ಸುಷ್ಮಿತಾ ಅಂತ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಮೂಲದವರಾಗಿದ್ದಾರೆ. ಕಳೆದ 1 ವರ್ಷದಿಂದ ನಿನಗೆ ನಾನು ನನಗೆ ನೀನು ಅಂತ ಪ್ರೀತಿಸಿದ ಜೋಡಿ ಜೀವಗಳು ಪ್ರೀತಿ ಮಾಡಿದ್ದೇವೆ, ಜಗವೇ ತಿರುಗಿ ಬಿದ್ರೂ ಹೆದರಬಾರದು, ನಮ್ಮ ಪ್ರೀತಿ ಉಳಿಬೇಕು ಅಂತ ಕದ್ದು ಮುಚ್ಚಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ. ಇದೀಗ ಈ ಜೋಡಿ ಜೀವಕ್ಕೆ ಜೀವ ಬೆದರಿಕೆ ಇದ್ದು ಪ್ರಾಣ ಉಳಿಸಿಕೊಳ್ಳಲು ಪೊಲೀಸ್ ಮೆಟ್ಟಿಲನ್ನ ಏರಿದ್ದಾರೆ. ಇನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾತ್ರಿಕೆಹಾಳ್ ಗ್ರಾಮದ ಯುವತಿ ಸುಷ್ಮಿತಾ ಹಾಗೂ ತೀರ್ಥಾಪುರ ಗ್ರಾಮದ ಯತೀಶ್ ಕಳೆದ 1 ವರ್ಷಗಳ ಕಾಲ ಪ್ರೀತಿಸ್ತಾ ಇದ್ರು. ಯುವತಿ ಸುಷ್ಮಿತಾ ಈಡಿಗ ಸಮುದಾಯಕ್ಕೆ ಸೇರಿದ್ರೆ ಯುವಕ ಯತೀಶ್ ದಲಿತ ಸಮುದಾಯಕ್ಕೆ ಸೇರಿದವನಾಗಿದ್ದು ಇವರ ಪ್ರೀತಿಗೆ ಪೋಷಕರ ವಿರುದ್ಧ ಇತ್ತು. ಹೀಗಾಗಿ ಕಳೆದ 4 ದಿನಗಳ ಹಿಂದೆ ಪ್ರೇಮಿಗಳು ಮನೆ ಬಿಟ್ಟು ಬಂದು ದಾಬಸ್ಪೇಟೆ ಬಳಿಯ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ರು. ಇತ್ತ ಯುವತಿ ಸುಷ್ಮಿತಾ ಪೋಷಕರು ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸನ್ನ ದಾಖಲಿಸಿದ್ದು ನವ ಜೋಡಿಯನ್ನ ಕರೆಸಿ ರಾಜಿ ಸಂಧಾನ ಮಾಡಿ ಕಳಿಸಿದ್ರು. ಅಲ್ಲದೆ ಮದುವೆಯನ್ನ ರಿಜಿಸ್ಟರ್ ಮಾಡಿಸುವಂತೆ ಸೂಚಿಸಿದ್ರು. ಆದರೆ ರಿಜಿಸ್ಟರ್ ಮದುವೆಗೆ ಯುವತಿ ಸುಷ್ಮಿತಾ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ದಲಿತ ಯುವಕ ಯತೀಶ್ನನ್ನ ಸುಷ್ಮಿತಾ ಮದುವೆಯಾಗಿದ್ದಕ್ಕೆ ಸುಷ್ಮಿತಾ ಮನೆಯವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದು, ಕಳೆದ ಬುಧವಾರ ರಾತ್ರಿ ಯುವತಿ ಮನೆಯವರು ತೀರ್ಥಾಪುರದಲ್ಲಿದ್ದ ಯುವಕ ಯತೀಶ್ ಮನೆಗೆ ನುಗ್ಗಿ ದಾಂಧಲೆಯನ್ನ ನಡೆಸಿ ಕೊಲೆ ಮಾಡಲು ಯತ್ನಿಸಿದ್ರಂತೆ. ದಾಳಿಯಿಂದ ತಪ್ಪಿಸಿಕೊಂಡ ಯತೀಶ್ ಕುಟುಂಬ ಊರನ್ನೇ ತೊರೆದು ತಲೆಮರೆಸಿಕೊಂಡಿದ್ರಂತೆ. ರಾತ್ರಿ ಇಡೀ ತೋಟದ ಪೊದೆಗಳಲ್ಲಿ ಯತೀಶ್ ತಂದೆ ತಾಯಿ ಅವಿತು ಕೂತಿದ್ರೆ ನವ ಜೋಡಿ ಕಾರಿನಲ್ಲಿ ಊರೂರು ಸುತ್ತಿ ಕಾರಿನಲ್ಲಿಯೇ ಆಶ್ರಯವನ್ನ ಪಡೆದು ಪ್ರಾಣ ಉಳಿಸಿಕೊಂಡಿದ್ರಂತೆ. ಅದೇ ಮದುವೆ ಆದೆ. ಅವತ್ತು ನೈಟು 10 ಗಂಟೆ ಸ್ಟೇಷನ್ ಹತ್ರ ಹೋದೆ. ಅವರ ಅಪ್ಪ ಅಮ್ಮ ತಂದೆ ತಾಯಿ ಎಲ್ಲ ಬಂದಿದ್ರು, ನಮ್ಮನೆಯವರೆಲ್ಲ ಬಂದಿದ್ರು. ಅಲ್ಲೋಗಿ ನನಗೆ ಜಾತಿ ಬೇಡ, ನನ್ನ ತಂದೆ ತಾಯಿ ಬೇಡ, ನನಗೆ ಇವನೇ ಬೇಕು ಅಂತೇಳಿ ಹುಡುಗಿ ಎಲ್ಲ ಮುಖಾಂತರ ಸೈನ್ ಹಾಕಿ, ನಂಗೆ ಆಸ್ತಿನೂ ಬೇಡ ಅದಕ್ಕೂ ನಾನು ಸೈನ್ ಹಾಕಿ ನಂಗೆ ಇವನೇ ಬೇಕು ಅಂತೇಳಿ ಅಲ್ಲಿ ಸೈನ್ ಹಾಕಿ ಹೇಳಿಕೆ ಕೊಟ್ಟು ನಮ್ಮ ಪಾಡಿಗೆ ನಮ್ಮ ಚಿಕ್ಕಮ್ಮನವ್ರಿಗೆ ಹೋಗಿ ಇದು ಒಂದೇ ದಿನ ಇದ್ವು. ನಿನ್ನೆ ಹೆಚ್ಚು 12 ಗಂಟೆ 1 ಗಂಟೆಯಿಂದ 5-4 ಕಾರಲ್ಲಿ ಬೈಕ್ಗಳಲ್ಲಿ ಬಂದು ನಮ್ಮ ಆಸ್ತಿ ಕ್ಯಾಮರಾ ಪರವಾಗಿಲ್ಲ ನಿಮ್ಗೆ ಬಿಡಲ್ಲ, ಹುಡುಗಿ ಕರ್ಕೊಂಡೇ ಹೋಗ್ತೀವಿ, ಹೊಡೆದು ರಿಜಿಸ್ಟರ್ ಆಗಿಲ್ವಲ್ಲ, ಅದರಿಂದ ನಮ್ಮ ಗತಿ ಕಾಣಿಸ್ತೀವಿ, ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಯಾರು ಸಿಕ್ಕರು ಯಾರನ್ನತ್ತು ಸಾಯಿಸ್ತೀವಿ ಅಂತ ಎದುರಿಸಿ ನೆನ್ನೆ ನೈಟೆಲ್ಲ ಫಾಲೋ ಮಾಡೋರೆ. ನೈಟೆಲ್ಲ ನಾವು ಅಲ್ಲಿ ಬಿದ್ದು ಓಡಿ ನೈಟೆಲ್ಲ ಮೇನ್ ರೋಡಲ್ಲಿ ಹಿಂಗೆ ತುಮಕೂರಲ್ಲಿ ಆಲ್ಟಾಗಿ ಇವತ್ತು ಬೆಳಗ್ಗೆ SP ಆಫೀಸ್ ಹತ್ರ ನ್ಯಾಯ ಕೇಳೋಕ್ಕೆ, ನಮಗೆ ರಕ್ಷಣೆ ಕೇಳೋಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಕೊಲೆ ಬೆದರಿಕೆ ಮಾಡ್ತಿದ್ದಾರೆ ಅವರು. ಹೆಣ್ಣಿ ಕಡೆ ತಂದರೆ ಹೆಣ್ಣಿ ಕಡೆ ಅವರ ಅಪ್ಪ, ಅವ್ರ ಚಿಕ್ಕಪ್ಪ, ಅವ್ರ ಮಾವ, ಅವ್ರ ಅಣ್ಣಂದಿರು ಮತ್ತು ಕೆಲವು ಜನ ಅವರ ಊರವರು ಇಷ್ಟು ಜನ ನಮ್ಮನ್ನ ಕೊಲೆ ಬೆದರಿಕೆ ಮಾಡಿ ಬಿಡಲ್ಲ ಅಂತೇಳಿ ನಮ್ಮ ಹಿಂದೆ ಸುತ್ತಾ ಇದ್ದಾರೆ. ಸ್ಟೇಷನ್ ಮುಖಾಂತರ ಹೋಗಿ ಕ್ಲಿಯರ್ ಮಾಡ್ಕೊಂಬಂದ್ರು, ನೀವು ಫ್ಯಾಮಿಲಿ ಯಾರು ಅಂತೇಳಿ ಈ ಪ್ಲಾನಿಂಗಲ್ಲಿ ಇದ್ದಾರೆ. ಅವರು ರಿಜಿಸ್ಟರ್ ಆಗಿಲ್ಲ ಅಂತೇಳಿ ಚಿಕ್ಕನಾಯಕನಹಳ್ಳಿ ಸ್ಟೇಷನ್ಗೆ ಯತೀಶ್ ಅವರು ಅಂತ ಅವರು ಹೇಳಿದರು, ನಿಮಗೆ 1 ವಾರ ಟೈಮ್ ಕೊಡ್ತಾಯಿದ್ದೀವಿ, 1 ವಾರದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಹೆಣ್ಣಿನ ಕಡೆ ಒಂದು ಕಾಪಿ ತಂದು ಕೊಡಬೇಕು ಅಂತ ಹೇಳಿ ಅವರು ಹೇಳಿಕೆ ತಗೊಂಡಿದ್ರು ನನ್ನ ಹತ್ರ. ಸೊ ಇವರು ಅದಕ್ಕೆ ಏದೇ ಡಾಕ್ಯುಮೆಂಟ್ಸು ಇವರು ವಾಟ್ಸಪ್ಪಲ್ಲಿ ಕಳಿಸ್ತಿದ್ರು, ಹೆಣ್ಣಿನ ಕಡೆ ಕಳಿಸ್ತಾ ಇಲ್ಲ. ರಿಜಿಸ್ಟರ್ ಕಾನೂನು ಪ್ರಕಾರ ನಾವು ಏನೂ ಮಾಡೋಕ್ಕಲ್ಲ, ಇವಾಗ ಕಟ್ಟಿರೋದೊಂದು ತಲೆ ಅಲ್ವಾ, ಇಷ್ಟು ನಾನು ಏನಾದ್ರು ಒಂದು ಗತಿ ಮಾಡಿ ಹುಡುಗಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ಲಾನಿಂಗಲ್ಲಿ ಅವರು ನಮ್ಮ ಹಿಂದೆ ಸುತ್ತಾ ಇದ್ದಾರೆ. ನಮಗೆ ಏನೇ ಜವಾಬ್ದಾರಿ ಆದರೂ ಅವ್ರ ಮನೆ ಕಡೆಯವರೇ ಕಾರಣ. ಅವ್ರ ಅಪ್ಪ, ಅವ್ರ ಅಣ್ಣ, ಚಿಕ್ಕಪ್ಪ ಮತ್ತು ಕೆಲವು ಜನ ಊರವರು ಇದ್ದಾರೆ.
ಯಾವ ಅವರೇ ಕಾರಣ. ನಮ್ಮ ತೀರ್ಪುರ ಚಿಕ್ಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಅವ್ರದ್ದು ಪಕ್ಕದೂರಲ್ಲಿ ಕಾತರ್ಕೇಳ ಅಂತ. ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಆದ್ವಿ. 1 ವರ್ಷ ಪ್ರೀತಿ ಮಾಡಿದ್ವಿ. ಮನೇಲಿ ನಾವಿಬ್ಬರು ಫೋನಲ್ಲಿ ಮಾತಾಡೋದು ನಮ್ಮ ಅಕ್ಕಂಗೆ ಗೊತ್ತಾಯಿತು. ಮನೇಲಿ ಗೊತ್ತಾದಾಗ್ಲಿಂದ ನಮ್ಮ ಅಕ್ಕ ಹೊಡೆದ್ರು. ಮನೇಲಿ ಹೊಡೆದಾಗ್ಲಿಂದ ನಾನು ಮನೆ ಬಿಟ್ಟು ಆಚೆ ಬಂದಾಗ ಇಬ್ಬರು ಹೋಗಿ ಮದುವೆ ಆಗಿ ಬಂದಿದ್ದೀವಿ. ಅದರ್ ಕ್ಯಾಸ್ಟು ಅವ್ರದ್ದು SC ಕ್ಯಾಸ್ಟು ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಒಪ್ತಾ ಇಲ್ಲ. ನಮ್ಮ ಮನೇಲಿ ಒಪ್ತಿಲ್ದಕ್ಕೆ ನಾವಿಬ್ಬರು ಬೇರೆ ದೂರ ಇದ್ಬಿಡೋಣ ಅಂತ ದೂರ ಇದ್ದೀವಿ. ಹಂಗಾದ್ರೂ ನಮ್ಮ ಮನೇಲಿ ಬಿಡ್ತಾ ಇಲ್ಲ. ಎಲ್ಲೋದ್ರೂ ಹಿಂದೆ ಬರ್ತಾವ್ರೆ. ನನ್ನನ್ನು ಕರ್ಕೊಂಡು ಹೋಗ್ಬೇಕಂತೆ ಅವ್ರ ಮನೇಲಿ. ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರಂತೆ. ಇವ್ರನ್ನ ಏನು ಮಾಡ್ತಾರಂತ ಗೊತ್ತಿಲ್ಲ. ಜೀವ ಬೆದರಿಕೆ ಆಗ್ತಿದ್ದಾರೆ. ಅಲ್ಲ, ಈಗ ಮದುವೆ ಆಗಿದ್ದೀರಾ? ಆಗಿದ್ದೀವಿ. ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ರಾ? ಹೋಗಿದ್ದೀವಿ. ಅದೆಲ್ಲ ಕೇಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಂದಿದ್ದೀವಿ. ಏನಂತ ಹೇಳಿದ್ರು? ರಿಜಿಸ್ಟರ್ ಮ್ಯಾರೇಜ್ ಆಗ್ರಿ ಅಂತ ಹೇಳಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಆಗೋಕ್ಕೆ ಶಾಲಾ ದಾಖಲಾತಿ ಮತ್ತು 10th ಮಾರ್ಕ್ಸ್ ಕಾರ್ಡ್ ಕೇಳ್ತಿದ್ದಾರೆ. ಅದು 10th ಮಾರ್ಕ್ಸ್ ಕಾರ್ಡು ಸಿಗ್ತಿಲ್ಲ. ಮನೇಲಿದೆ. ಈಗ ಮನೇಲಿ ಹೋಗಿ ನಾನು ತರೋಕ್ಕಾಗೋದಿಲ್ವಲ್ಲ, ಅವ್ರನ್ನ ಕೇಳ್ತಾ ಇದ್ದೀವಿ. ಮತ್ತು ನಾವು ಆಸ್ತಿ ಏನು ಕೇಳಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದರು. ಅದಕ್ಕೆ ನಾನು ಸೈನ್ ಹಾಕ್ತೀನಿ ಅಂತ ಹೇಳಿದ್ದೀನಿ. ಇವಾಗ ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ವಲ್ಲ, ಹಂಗಾಗಿ ನಾವು ಮನೆ ಕರ್ಕೊಂಡು ಹೋಗ್ಬೋದು ಅಂತ ಅವ್ರು ಹಂಗೆ ಪ್ಲಾನ್ ಮಾಡ್ಕೊತಿದ್ದಾರೆ. ಎಲ್ಲಿ ಮದುವೆ ಆಗಿದ್ದು ನೀವು? ಯಾವತ್ತು? ಶಿವಗಂಗೆ 1ನೇ ತಾರೀಕು ಮದುವೆ ಆಗಿದ್ದು. 12 ಗಂಟೆಗೆ ಮದುವೆ, 12:15 ಮದುವೆ ಆಗಿದ್ದು. ಯಾರ್ಯಾರು ನಿಮಗೆ ಬೆದರಿಕೆ ಆಗ್ತಿರೋದು? ಯಾರಿಗೆ? ನಮ್ಮ ಮನೇಲಿ ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪತಿರು, ಚಿಕ್ಕಪ್ಪತಿರು, ನಮ್ಮೂರವರು. ಎಷ್ಟು ಜನ ಇದ್ದಾರೆ ಎಲ್ಲ? ಗೊತ್ತಿಲ್ಲ, ಒಂದು 50 ಜನ ಇರ್ಬೋದು. ಎಲ್ಲೋದ್ರೂ ಹಿಂದಿಂದೇನೆ ಬರ್ತಾ ಇದ್ದಾರೆ. ಎಲ್ಲಿ ಯಾರ್ಯಾರು ಇನ್ಫಾರ್ಮೇಷನ್ ಕೊಡ್ತಿದ್ದಾರೋ ಗೊತ್ತಿಲ್ಲ. ಎಲ್ಲೋದ್ರೂ ಹಿಂದೆ ಬರ್ತಿದ್ದಾರೆ. ನಿನ್ನೆಲ್ಲ ಏನೇನಾಯಿತು? ನಿನ್ನೆ ಎಲ್ಲ ನಾವು ಊರಲ್ಲಿದ್ವಿ, ಇದರಲ್ಲಿ ತುಪ್ಪದಕೊಂಡ ಹತ್ರ. ಅಲ್ಲಿ ಎಲ್ಲ ಬಂದರು. ಅಲ್ಲಿಂದ ಮತ್ತೆ ಈ ಕಡೆ ಮಧುಗಿರಿ ಸೈಡ್ ಬಂದ್ವಿ. ಅಲ್ಲಿಗೂ ಮತ್ತೆ ನೈಟು ಅಲ್ಲಿಗೂ ಬಂದರು. ಅಲ್ಲಿಂದ ನಾವು ತಪ್ಪಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ. ಏನಕ್ಕೆ ಬಂದಿರು ನೈಟಲ್ಲಿ? ನೈಟೆಲ್ಲ ನಮ್ಮನ್ನು ಹುಡಿಕೊಂಡು ಬಂದರು. ಇವ್ರನ್ನ ಹೊಡಿಯೋಣ, ನನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಕ್ಕೆ ಬಂದು. ಈಗ ನಿನ್ನ ಸ್ಟ್ಯಾಂಡಿಂಗ್ ಏನಿದೆ? ನನ್ನ ಮದುವೆ ಆಗಿದ್ದೀನಲ್ಲ, ಸತ್ರು ಇವನ ಜೊತೆನೇ ಇರ್ತೀನಿ, ಬದುಕಿದ್ರು ಇವನ ಜೊತೆನೇ ಇರ್ತೀನಿ ಅಂತ ನಾನು ಹೇಳ್ತೀನಿ. ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ರಲ್ಲ, ಅಲ್ಲಿ ಏನೇನು ಮಾತಾಡೋದು? ಪೊಲೀಸ್ ಸ್ಟೇಷನಲ್ಲಿ ಕರೆಸಿದ್ರು. ಅವರು ಕೇಳಿದ್ರು, ನೀನು ಯಾರ ಜೊತೆ ಹೋಗ್ತೀಯಮ್ಮ, ನಿಮ್ಗೆ ಅಪ್ಪ ಅಮ್ಮ ಬೇಕಾ ಅಥವಾ ಗಂಡ ಬೇಕಾ ಅಂತ ಕೇಳಿದ್ರು. ನಾನು ಮದುವೆ ಆಗೋದಾಗಿದ್ದೀನಿ, ನಾನು ಇವನ ಜೊತೆನೇ ಇರ್ತೀನಿ ಅಂತ ಅಲ್ಲೂ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟು ಬಂದಿದ್ದೀವಿ. ಸೈನೋ ಸಹ ಹಾಕಿ ಬಂದಿದ್ದೀವಿ. ಈಗ ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ ಇವತ್ತು? ಇಲ್ಲಿಗೆ ಅವ್ರದ್ದು ನಮಗೆ ರಕ್ಷಣೆಗೋಸ್ಕರ ಬಂದಿದ್ದೀವಿ. ಏನಕ್ಕೆ ರಕ್ಷಣೆ ಬೇಕು? ಅವರು ಇವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ನೋಡ್ತಿದ್ದಾರಲ್ಲ, ಅದಕ್ಕಾಗಿ ರಕ್ಷಣೆ ಕೇಳಿ. ಜೀವ ಬೆದರಿಕೆ ಹೇಳ್ತಾರೆ. ನಾವು ಮತ್ತೆ ಊರಿಗೆ ಬಂದ್ರೆ ಯುವತಿ ಸುಷ್ಮಿತಾ ಮನೆಯವರು ನಮ್ಮನ್ನ ಸಾಯಿಸ್ತಾರೆ ಎಂದು ಹೆದರಿ SP ಕಚೇರಿಗೆ ನವಜೋಡಿ ಬಂದು ರಕ್ಷಣೆಯನ್ನ ಕೋರಿದ್ರು. SP ಅಶೋಕ್ಗೆ ರಕ್ಷಣೆ ನೀಡುವಂತೆ ನವಜೋಡಿ ದೂರನ್ನ ನೀಡಿ ಮನವಿಯನ್ನ ಸಲ್ಲಿಸಿದ್ರು. ಪ್ರೀತಿಸಿ ಮದುವೆಯಾಗಿದ್ದೇ ತಪ್ಪ, ನಮಗೆ ರಕ್ಷಣೆ ಕೊಡಿ ಎಂದು ಯುವಕ ಯೋಗೇಶ್ ಕಿಡಿಕಾರಿದ್ದಾರೆ. ಪ್ರೀತಿ ಮಾಡಬಾರದು. ಅದೇನೇ ಆಗ್ಲಿ, ಪ್ರೀತಿ ಉಳಿಸಿಕೊಳ್ಳಲು ವಿರೋಧದ ನಡುವೆ ಮದುವೆಯಾಗಿದ್ದೇ ತಪ್ಪ. ಮದುವೆಯೇನೋ ಆಗೋಗಿದೆ, ಕೊಲೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಾ? ಜನ 3 ದಿನ ಮಾತನಾಡಿ ಸುಮ್ಮನಾಗ್ತಾರೆ. ಜನರ ಮಾತುಗಳಿಗೆ ಮರ್ಯಾದೆಗೆ ಅಂಜಿ ಕೊಲೆ ಮಾಡುವುದು ಸರಿನಾ? ಮಕ್ಕಳ ಪ್ರೀತಿ ನಿಜವಾಗಿದ್ರೆ ಮದುವೆಯನ್ನ ಮಾಡಿಕೊಟ್ಟು ಆಶೀರ್ವಾದ ಮಾಡಿ, ಇಲ್ಲವಾದ್ರೆ ದೂರವೇ ಇಟ್ಟುಬಿಡಿ. ಎಲ್ಲದಕ್ಕೂ ಕೊಲೆಯೊಂದೇ ಪರಿಹಾರ ಅಲ್ಲ. ಕೊಲೆ ಮಾಡಿ ಮಗಳ ಬದುಕನ್ನ ಬೀದಿಗೆ ತರುವುದಲ್ಲದೆ ಕೊಲೆ ಮಾಡಿದ ತಪ್ಪಿಗೆ ತಾವು ಕೂಡ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಮಾಡಿದರೆ ಜಗಕ್ಕೆ ಹೆದರಬಾರದು.